ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ NICU ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. NICU ಅಂದರೆ ಏನು, ಯಾಕಷ್ಟು ಎಕ್ಸ್ಪೆನ್ಸಿವು, NICUಲಿ ಮಕ್ಕಳನ್ನ ಹೇಗೆ ನೋಡ್ಕೊತಾರೆ, ಮತ್ತು ಹುಟ್ಟಿದ ಮಕ್ಕಳನ್ನು ಸಹ ಅಬ್ಸರ್ವೇಷನ್ ಅಂತ ಇಟ್ಕೊಂಡಿರ್ತಾರೆ, ಅದಕ್ಕೆ ಕಾರಣಗಳೇನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ NICU ಅಂದರೆ ನಿಯೋನ್ಯಾಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಹೇಳ್ತಾರೆ. ಹುಟ್ಟಿದ ಮಕ್ಕಳಿಗೆ ಒಂದು ಸ್ಪೆಷಲ್ ಕೇರಲ್ಲಿ ನೋಡ್ಕೊಳ್ಳೋ ಒಂದು ನರ್ಸರಿ ಅಂತಲೂ ಸಹ ನೀವು ಹೇಳ್ಬೋದು. ಅಲ್ಲಿ ಯಾವ್ಯಾವ ಕಾರಣಗಳಿಂದ ಮಕ್ಕಳನ್ನ ಅಡ್ಮಿಟ್ ಮಾಡ್ಕೊತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಪ್ರೀಮೆಚೂರ್ ಬೇಬೀಸ್. ಈ 37ನೇ ವಾರಕ್ಕಿಂತ ಮುಂಚೆ ಹುಟ್ಟಿದ ಮಕ್ಕಳನ್ನ ಪ್ರೀಮೆಚೂರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಎಷ್ಟನೇ ವಾರಕ್ಕೆ ಹುಟ್ಟಿದೆ, ಎಷ್ಟು ವೆಯ್ಟ್ ಇದೆ ಅಂತ ನೋಡಿ ಎಷ್ಟು ದಿನಗಳ ಕಾಲ ಮಕ್ಕಳು ಅಲ್ಲಿ ಇರಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಅದಲ್ಲದೇನೆ ಹುಟ್ಟಿದ ಮಕ್ಕಳಲ್ಲೂ ಸಹ ಏನಾದರೂ ಉಸಿರಾಟದ ಸಮಸ್ಯೆ ಇದ್ದಾಗ, ಜಾಂಡೀಸು, ಇನ್ಫೆಕ್ಷನ್ನು, ಹಾಲು ಸರಿ ಕುಡಿತಾ ಇರಲ್ಲ, ಮತ್ತು ಎನಿ ಬರ್ತ್ ಡಿಫೆಕ್ಟ್ಸ್ಗಳಿದ್ದಾಗ ಅಂಥ ಮಕ್ಕಳನ್ನು ಸಹ ಅಬ್ಸರ್ವೇಷನಲ್ಲಿ ಇಟ್ಕೊಂಡು ನೋಡಿ ಅವ್ರ ಹೆಲ್ತ್ ಕಂಡೀಷನ್ ಮೇಲೆ ನೋಡಿಕೊಂಡು ಲೈಕ್ ಫ್ಯೂ ಡೇಸ್ ಆಗಿರ್ಬೋದು, ಫ್ಯೂ ಅವರ್ಸಲ್ಲಿ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಇದಿಷ್ಟು ಕಾರಣಗಳು NICUನಲ್ಲಿ ಯಾಕೆ ಮಕ್ಕಳು ಇರ್ತಾರೆ ಅಂತ. ಸೊ ನೆಕ್ಸ್ಟು ಮಕ್ಕಳನ್ನ ಹೇಗೆ ನೋಡ್ಕೊತಾರೆ ಅಂತ ನೋಡೋದಾದರೆ, ತುಂಬ ಚೆನ್ನಾಗಿ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ. ಅಲ್ಲಿ ಯಾರಂದರೆ ಅವ್ರನ್ನ ಅಲೋ ಮಾಡೋದಿಲ್ಲ, ಬರೀ ಪೇರೆಂಟ್ಸಿಗೆ ಮಾತ್ರ ಒಳಗಡೆ ಬಿಡೋದು. ವಿಸಿಟರ್ಸ್ ನೋಡಬೇಕು ಅಂದರೆ ವಿಸಿಟಿಂಗ್ ಅವರ್ಸಲ್ಲಿ ಆಚೆ ಕಡೆ ಗ್ಲಾಸಲ್ಲಿ ತೋರಿಸ್ತಾರೆ, ಆವಾಗ ನೋಡ್ಕೊಬೋದೇ ಹೊರತು ಒಳಗಡೆ ಬಿಡೋದಿಲ್ಲ. ಸೊ ನಾವುಗಳು ಪೇರೆಂಟ್ಸ್ ಒಳಗಡೆ ಎಂಟ್ರ್ ಆಗಬೇಕು ಅಂದರೆ ಒಂದಷ್ಟು ಪ್ರಿಕಾಷನ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಬರೀ ನಮ್ಮ ಮಕ್ಕಳು ಅಷ್ಟೇ ಅಲ್ಲ, ಬೇರೆ ಮಕ್ಕಳುಗಳು ಇರ್ತಾರೆ. ಸೊ ನಮ್ಮಿಂದ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಹರಡಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ರೂಲ್ಸ್ ಇದೆ, ಅದನ್ನು ನಾವು ಫಾಲೋ ಮಾಡಬೇಕು. ನಾವಷ್ಟೇ ಅಲ್ಲ, ಅಲ್ಲಿ ಒಳಗಡೆ ಎಂಟ್ರಾಗೋ ಸಿಸ್ಟರ್ಸು, ಡಾಕ್ಟರ್ಸು ಎಲ್ಲರೂ ಇದನ್ನೇ ಫಾಲೋ ಮಾಡ್ತಾರೆ. ಸೊ ಸಿಸ್ಟರ್ಸು ಅಷ್ಟೇ ಒಳಗಡೆ ಹೋಗ್ತಿದ್ದಂಗೆ ಬೇರೆ NICUದು ಯೂನಿಫಾರ್ಮ್ ಇರುತ್ತೆ, ಅದನ್ನು ಹಾಕ್ಕೊಂಡೇ ಅವರು ಎಂಟ್ರಾಗ್ತಾರೆ. ನಮ್ಗಳಿಗೂ ಹಾಗೆಯೇ ಒಳಗಡೆ ಹೋಗ್ತಿದ್ದಂಗೆ ಒಂದು ಸ್ಲಿಪ್ಪರ್ನ ಕೊಡ್ತಾರೆ ಬೇರೆ ಅವ್ರದ್ದೇ, ಅದನ್ನು ಹಾಕ್ಕೊಬೇಕು. ಎಲ್ಬೋ ತನಕ ಹ್ಯಾಂಡ್ ವಾಶ್ ಮಾಡಬೇಕು. ಗೌನು, ಹೆಡ್ ಕ್ಯಾಪು, ಮಾಸ್ಕು ಕೊಡ್ತಾರೆ, ಅದನ್ನೆಲ್ಲ ಹಾಕ್ಕೊಂಡೆ ನಾವು ಒಳಗಡೆ ಹೋಗಬೇಕು. ಇದು ಪ್ರತಿದಿನ ನಾವು NICUಗೆ ಎಂಟ್ರ್ ಆಗಬೇಕಾದ್ರೆ ಇದಿಷ್ಟು ನಾವು ಫಾಲೋ ಮಾಡಲೇಬೇಕು. ಸೊ NICU ಒಳಗಡೆ ಹೋದಾಗ ನಾವು ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಂಡೇ ಹೋಗಬೇಕು, ಮತ್ತು ಮಕ್ಕಳನ್ನ ಮುಟ್ಟಕ್ಕೆ ಬಿಡೋದಿಲ್ಲ. KMC ಕೊಡೋ ಸಮಯದಲ್ಲಿ ಮಾತ್ರ ನಾವು ಮಗುನ ಎತ್ಕೋಬೋದು, ಮುಟ್ಬೋದೇ ಹೊರತು ಮುಟ್ಟಬಾರ್ದು. ನಾವು ಎಲ್ಲನೂ ಸಿಸ್ಟರೇನೆ ನೋಡ್ಕೊತಾರೆ. ಮಗುನ ಎತ್ಕೊಳ್ಳೋದು, ಹಾಲು ಕುಡ್ಸೋದಿರ್ಬೋದು, ಪ್ರತಿಯೊಂದು ಡೈಪರ್ ಚೇಂಜ್ ಮಾಡೋದ್ರಿಂದ ಇರ್ಬೋದು, ಮೆಡಿಸಿನ್ನ ಟೈಮ್ ಟು ಟೈಮ್ ಕೊಡೋದಿದ್ದೇ ಇರ್ಬೋದು, ನೋಡ್ಕೊಳ್ಳೋದು ಎಲ್ಲನೂ ಸಹ ಅವರೇನೇ ಮಾಡ್ತಾರೆ. ನಾವು KMC ಕೊಡೋ ಸಮಯದಲ್ಲಿ ಮಾತ್ರ ಎಲ್ಲನೂ ನೋಡ್ಬೋದು ಹೊರತು ನಮಗೆ ಮುಟ್ಟೋದಕ್ಕೆ ಬಿಡೋದಿಲ್ಲ. ಮತ್ತು ಬರೀ ಬೇಬಿ ಕೇರ್ ಅಲ್ಲದೇನೆ ಅಲ್ಲಿ ಹೈಜೀನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಎನ್ವೈರ್ಮೆಂಟ್ ಕ್ಲೀನ್ ಇಲ್ಲ ಅಂತಂದರೆ ಅದರಿಂದನೂ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗುತ್ತೆ. ಹಾಗಾಗಿ ಅಲ್ಲಿರೋ ಎಲ್ಲ ಎಕ್ವಿಪ್ಮೆಂಟ್ಸ್ನೂ ಪ್ರತಿದಿನ ಅವರು ಕ್ಲೀನ್ ಮಾಡ್ತಾರೆ. ಮತ್ತು ಮೈಲ್ಡ್ ಫ್ಲೋರ್ ಕ್ಲೀನರ್ನ ಯೂಸ್ ಮಾಡ್ತಾರೆ, ಡಿಮ್ ಲೈಟ್ಸ್ನ ಯೂಸ್ ಮಾಡ್ತಾರೆ. ಸೊ ಪ್ರತಿಯೊಂದು ಮೈನ್ಯೂಟ್ ಥಿಂಗ್ಸ್ನೂ ಅವರು ತುಂಬ ಚೆನ್ನಾಗಿ ಅಲ್ಲಿ ಫಾಲೋ ಮಾಡ್ತಾರೆ. ಸೊ ಅದಲ್ಲದೆ ನಮ್ಗೆ ಏನೇ ಡೌಟ್ಸ್ ಇದ್ದರೂ ನಮ್ಮ ಮಕ್ಕಳ ಬಗ್ಗೆ ನಾವು ಅದನ್ನು ಕೇಳಿದ್ರೆ ಅದನ್ನು ಕ್ಲಾರಿಫೈಯೂ ಸಹ ಮಾಡ್ತಾರೆ ಸಿಸ್ಟರ್ಗಳು. ಯಾಕಂದರೆ ಅವ್ರು ಅಷ್ಟು ಫ್ರೆಂಡ್ಲಿಯಾಗಿದ್ದಾಗ ನಮಗೂ ಒಂದು ಧೈರ್ಯ ಇರುತ್ತೆ. ಯಾಕಂದರೆ ನಾವು ಮಕ್ಕಳನ್ನ ಬಿಟ್ಟು ಇದ್ದಾಗ ನಮಗೊಂದು ಧೈರ್ಯ ಇರುತ್ತೆ, ಅವರು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ. ಸೊ ನೆಕ್ಸ್ಟ್ ನಮಗೆ ಕೌನ್ಸ್ಲಿಂಗ್ ಅಂತ ಕೊಡ್ತಾರೆ, ಪ್ರತಿದಿನ ಇರುತ್ತೆ ನಮಗದು. ಅಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಮಕ್ಕಳ ಬಗ್ಗೆ ಎಷ್ಟು ಹಾಲು ಅವ್ರಿಗೆ ಕೊಡ್ತಾ ಇದ್ದಾರೆ, ಎಷ್ಟು ಫೀಡಿಂಗ್ ಲೈಕ್ ಎಷ್ಟು ml ಇನ್ಕ್ರೀಸ್ ಮಾಡಿದ್ದಾರೆ, ಮತ್ತು ಮಕ್ಕಳು ಹೇಗೆ ರೆಸ್ಪಾನ್ಸಿವ್ ಆಗಿದ್ದಾರೆ, ಎಷ್ಟು ವೆಯ್ಟ್ ಇದೆ ಅವ್ರದ್ದು, ಅಥವಾ ಏನಾದರೂ ಈಗ ಕನ್ಸರ್ನ್ ಡಾಕ್ಟರ್ಸ್ ಏನಾದರೂ ಬಂದು ನೋಡ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಈ ಥರ ಎಲ್ಲ ಬಗ್ಗೆ ನಮಗೆ ಇನ್ಫಾರ್ಮೇಷನ್ನ ಕೌನ್ಸಿಲಿಂಗಲ್ಲಿ ನಮಗೆ ಸಿಗುತ್ತೆ. ಅದು ಇಂಪಾರ್ಟೆಂಟ್ ನಮಗೆ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಇದಿಷ್ಟು ನಮಗೆ ಬೇಬಿ ಕೇರು. ಅದರಲ್ಲಿ ಡಿಸ್ಚಾರ್ಜ್ ಆಗೋ ಸಮಯಕ್ಕೆ ಮುಂಚೆ ನಮಗೆ ತಾಯಿಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಲೈಕ್ ಹೇಗೆ ಹಾಲು ಕುಡಿಸ್ಬೇಕು, ಹೇಗೆ ಸ್ನಾನ ಮಾಡಿಸ್ಬೇಕು, ಮಸಾಜ್ ಹೇಗೆ ಮಾಡಬೇಕು, ಮತ್ತು ಮಗು ಡೈಪರ್ ಚೇಂಜ್ ಮಾಡಬೇಕಾದ್ರೆ ಎಷ್ಟು ಜಾಸ್ತಿ ಎತ್ತಬಾರ್ದು ಕಾಲು, ಈ ಥರ ಪ್ರತಿಯೊಂದನ್ನು ನಮಗೆ ಅವರು ಟ್ರೈನ್ ಮಾಡಿ ನಮಗೆ ಡಿಸ್ಚಾರ್ಜ್ ಮಾಡಿ ಮಗುನ ನಮಗೆ ಕೈ ಕೊಡೋದು. ಇದಿಷ್ಟು ಬೇಬಿ ಕೇರ್ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡೋದಾದರೆ NICU ಯಾಕೆ ಎಕ್ಸ್ಪೆನ್ಸಿವ್. ಹೌದು, NICU ಏನಕ್ಕೆ ಎಕ್ಸ್ಪೆನ್ಸಿವ್ ಅಂತಂದರೆ ಪ್ರತಿಯೊಂದಕ್ಕೂ ಅವರು ನಮ್ಮ ಹತ್ರನೇ ಚಾರ್ಜ್ ಮಾಡ್ತಾರೆ. ಸೊ ನಾವು ಏನೀಗ ಹೇಳಿದೆ ನಾನು, ಗೌನ್ ಆಗಿರ್ಬೋದು, ಮಾಸ್ಕು, ಪ್ರತಿಯೊಂದು ಸ್ಯಾನಿಟೈಸರು ಎಲ್ಲದಕ್ಕೂ ನಾವೇ ಪೇ ಮಾಡಬೇಕಾಗತ್ತೆ. ಮತ್ತು ಒಳಗಡೆ ರೂಮ್ ರೆಂಟ್ ಅಂತ ಇರುತ್ತೆ ನಮಗೆ, ಪರ್ ಡೇ 15,000 ಒಂದು ಮಗುಗೆ ಕಾಸ್ಟ್ ಆಗ್ತಾಯಿತ್ತು. ಅದಲ್ಲದೆ ಇನ್ಕ್ಯುಬೇಟರ್ಸ್ ಏನು ಕರೆಂಟ್ ಮಿಷಿನ್ ಇರುತ್ತೋ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ, ಅದಕ್ಕೆ ಅರೌಂಡ್ 6,000 ಪರ್ ಡೇ ಆಗ್ತಾಯಿತ್ತು. ಮತ್ತು ಮಕ್ಕಳಿಗೆ ಆಕ್ಸಿಜನ್ ಹಾಕಿರ್ತಾರೆ, ಅದು ಬಬಲ್ CPAP ಅಂತ ಹೇಳ್ತಾರೆ,
ಅದಕ್ಕೆ ಪರ್ ಡೇ 6,000 ಮತ್ತು ವಾರ್ಮರ್ ಇರುತ್ತೆ ಅಥವಾ ಈಟರ್ ಅಂತ ಹೇಳ್ಬೋದು. ಯಾಕಂದರೆ ಮಗು ಹೊಟ್ಟೆ ಒಳಗಿದ್ದಾಗ ಆ ಶಾಖ ಏನಿರುತ್ತೋ ಅದನ್ನೇ ಆಚೆ ಕಡೆ ಮೇಂಟೈನ್ ಮಾಡೋದಕ್ಕೆ ಆ ಟೆಂಪ್ರೇಚರ್ನ ಇಟ್ಟಿರ್ತಾರೆ. ಸೊ ಅದಕ್ಕೆ ಪರ್ ಡೇ 3,000 ಇರುತ್ತೆ. ಮತ್ತು ಏನೇ ಅವ್ರ ಎಕ್ವಿಪ್ಮೆಂಟ್ಸ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರು ಅದೆಲ್ಲದಕ್ಕೂ ಚಾರ್ಜ್, ಈವನ್ ಡೈಪರ್ಗೂ ಸಹ ನಮ್ಮ ಹತ್ರನೇ ಚಾರ್ಜ್ ಮಾಡ್ತಾರೆ. ಮತ್ತು ಸಿಸ್ಟರ್ ಏನು ನೋಡ್ಕೊತಿರ್ತಾರೆ ಮಕ್ಕಳನ್ನ ಅವ್ರಿಗೆ ಸಪ್ರೇಟ್ ಚಾರ್ಜ್ ಇರುತ್ತೆ. ಮತ್ತು ವಿಸಿಟಿಂಗ್ ಡಾಕ್ಟರ್ಸ್ ಏನಿರ್ತಾರೋ ಅವ್ರಿಗೆ ಸಪ್ರೇಟ್ ಚಾರ್ಜಸ್ಸು. ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಬರ್ತಾರೆ ಏನಾದರೂ ಟೆಸ್ಟ್ಗಳು ಮಾಡಬೇಕು ಅಂತಿದ್ದಾಗ ಅವ್ರಗಳಿಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ಇಷ್ಟು ಎಲ್ಲ ನೀವು ನೋಡೋದಾದರೆ ಇಷ್ಟರಿಂದನೇ ಎಕ್ಸ್ಪೆನ್ಸಿವ್ ಆಗುತ್ತೆ NICU. ಸೊ ನಮಗೆ ಅಪ್ರಾಕ್ಸಿಮೇಟ್ಲಿ ಇಬ್ಬರು ಮಕ್ಕಳಿಂದ ನಮಗೆ ಒಂದು ದಿನಕ್ಕೆ 75,000 to 80,000 ತನಕ ನಮಗೆ ಖರ್ಚಾಗ್ತಾಯಿತ್ತು. ಅದು ಸೇಮ್ ಇರಲಿಲ್ಲ, 15-20 ಡೇಸ್ ತನಕ ಅದಿತ್ತು. ಆಮೇಲೆ ಇನ್ಕ್ಯುಬೇಟರಿಂದ ತೆಗಿತಾರೆ ಮಕ್ಕಳನ್ನ, ಆಕ್ಸಿಜನ್ ರಿಮೂವ್ ಮಾಡ್ತಾರೆ. ಸೊ ಆ ಥರ ಕೆಲವೊಂದೆಲ್ಲ ಕಟ್ ಡೌನ್ ಆಗ್ತಾ ಬರ್ತಾ ಇರುತ್ತೆ. ಸೊ ಆವಾಗ ನಮಗೆ ಸ್ವಲ್ಪ ಅಮೌಂಟ್ ರಿಡ್ಯೂಸ್ ಆಗ್ತಾ ಬರುತ್ತೆ. ಬಟ್ ಮೇಯ್ನು ಈ ನರ್ಸಿಂಗ್ ಆಗಿರ್ಬೋದು, ರೂಮ್ ರೆಂಟ್ ಆಗಿರ್ಬೋದು, ವಾರ್ಮರು ಅದೆಲ್ಲನೂ ಚಾರ್ಜಸ್ ಅದೇ ಥರ ಸೇಮ್ ಕಂಟಿನ್ಯೂ ಆಗುತ್ತೆ. ಸೊ ಹೌದು, ಗೌರ್ಮೆಂಟ್ NICU ಇರುತ್ತೆ. ಅಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಇಷ್ಟು ಸಿಸ್ಟರ್ಗಳು ಏನು ನಮ್ಮ ಮಕ್ಕಳನ್ನ ನೋಡಿಕೊಂಡ್ರು ಅಲ್ಲಿ ಯಾವ ಸಿಸ್ಟರ್ಗಳು ಅಲಾಟ್ ಮಾಡಿರಲ್ಲ. ಪೇರೆಂಟ್ ಆದವ್ರೇನೇ ನೋಡ್ಕೊಬೇಕು ಮಕ್ಕಳನ್ನ. ಒಂದು ದೊಡ್ಡ ಹಾಲಲ್ಲಿ ಎಲ್ಲ ಮಕ್ಕಳುಗಳನ್ನ ಒಂದೇ ಕಡೆ ಇಟ್ಟಿರ್ತಾರೆ. ಸೊ ಅದನ್ನು ತುಂಬ ಹೈಜೀನ್ ಇರಲ್ಲ ಒಂದು, ಮತ್ತು ಕೇರ್ ಇರಲ್ಲ. ನಾವು ನೋಡ್ಕೊಬೇಕಾಗಿರುತ್ತೆ ಪೇರೆಂಟು. ತುಂಬಾ ಕಷ್ಟ, ಯಾಕಂದರೆ ಎಕ್ಸ್ಪೀರಿಯನ್ಸ್ ನರ್ಸ್ ನೋಡ್ಕೊಡೋದಕ್ಕೂ ನಾವು ನೋಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಡಿಫ್ರೆನ್ಸ್ ಇರುತ್ತೆ ಹೊರತು ಕಾಸ್ಟ್ ವೈಸ್ ಅಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಇಲ್ಲಿ ಸ್ವಲ್ಪ ಜಾಸ್ತಿ. ಯಾಕಂದರೆ ಇಲ್ಲಿ ಪ್ರತಿಯೊಂದಕ್ಕೂ ಚಾರ್ಜಿಂಗ್ ಇರುತ್ತೆ. ಸೊ ಇದಿಷ್ಟು ನೀವು ಎಕ್ಸ್ಪೆನ್ಸಿವ್ ವಿಚಾರಕ್ಕೆ ಬರೋದಾದರೆ ಈ ಕಾರಣಗಳಿಂದನೇ NICU ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, NICU ಬಗ್ಗೆ ನಾಲೆಡ್ಜ್ ಇರಲಿ ಅಂತ. ಯಾಕಂದರೆ ನಮಗೂ ಅಷ್ಟೇ ಇದ್ರ ಬಗ್ಗೆ ಏನು ತಿಳಿದಿರಲಿಲ್ಲ. ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಸೊ ನಮಗೆ ಗೊತ್ತಾಗಿದ್ದು ಈ ಥರ NICU ಅಂದರೆ ಏನು, ಯಾವ ಕಾರಣಕ್ಕೆ ಮಕ್ಕಳು ಇರ್ತಾರೆ, ಹೇಗೆ ನೋಡ್ಕೊತಾರೆ, ಯಾಕೆ ಇಷ್ಟೊಂದು ಖರ್ಚಾಗುತ್ತೆ ಅಂತ. ಸೊ ನಾನು ಇದು ಮಾಡ್ತಾ ಇರೋದೇನೆಂದರೆ, ಎಷ್ಟೊಂದು ಜನ ಪ್ರಿಮೆಚೂರ್ ಬೇಬಿಗಳಾಗಿದ್ದಾಗ ಸಡನ್ನಾಗಿ NICU ಕರ್ಕೊಂಡು ಹೋದಾಗ ಅವ್ರಗಳಿಗೆ ಗೊತ್ತಿರಲಿ ಏನಕ್ಕೆ ಮಕ್ಕಳನ್ನ ಒಳಗಡೆ ಇಟ್ಕೊಂಡಿದ್ದಾರೆ, ಯಾವ ಕಾರಣಕ್ಕೆ, ಯಾವ್ಯಾವ್ದು ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ನಮಗೆ ತಿಳಿದಿರಬೇಕು. ಆಮೇಲೆ ನಿಮ್ಮ ಹಕ್ಕು ಅದು ಏನಂದರೆ, ನೀವು ಕೇಳೋದಕ್ಕೆಲ್ಲ ರೈಟ್ಸ್ ಇದೆ. ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗ್ತಿದೆ ಅಂತ ನೀವು ಓಪನ್ ಆಗಿ ನೀವೆಲ್ಲ ಡಾಕ್ಟರ್ಸ್ ಹತ್ರ ಡಿಸ್ಕಸ್ ಮಾಡ್ಬೋದು ನೀವು. ಸೊ ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ನಿಮಗೆ ಪರ್ ಡೇ ಏನು ಎಕ್ಸ್ಪೆಂಡಿಚರ್ ನಿಮಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಅದಲ್ಲದೆ ನಮಗೇನಂದರೆ, ಎಷ್ಟೊಂದು ಜನ ಹೇಳಿದ್ರು ನೀವು ಬೇರೆ ಕಡೆ ಶಿಫ್ಟ್ ಮಾಡ್ಬೋದಿತ್ತಲ್ವ ಅಂತ. ನಮಗೆ ಏನಂದರೆ ಆ ಕ್ಷಣದಲ್ಲಿ ನಾವು ರಿಸ್ಕ್ ತೊಗೊಳ್ಳೋ ಚಾನ್ಸನ್ನು ನಾವು ಇರಲಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಕಂಡೀಷನ್ ತುಂಬಾ ಡೆಲಿಕೇಟ್ ಮತ್ತು ಕಾಂಪ್ಲಿಕೇಟ್ ಇತ್ತು. ನಾವು ರಿಸ್ಕ್ ತೊಗೊಳ್ಳೋ ಸ್ಟೇಜಲ್ಲೂ ಇರಲಿಲ್ಲ, ಮತ್ತು ಆ ಥಾಟು ಸಹ ನಮಗೆ ಬಂದ್ರೂ ನಾವು ಮಾಡೋ ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಯಾಕಂದರೆ ಇಲ್ಲಿ ಫೆಸಿಲಿಟಿ ತುಂಬ ಚೆನ್ನಾಗಿದ್ದರಿಂದ ಸೊ ನಾವು ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ತುಂಬ ಜನ ಕೇಳಿದ್ರು ನಮಗೆ, ಹೇಗೆ ಅಫೋರ್ಡ್ ಮಾಡಿದ್ರಿ ನೀವು ಅಷ್ಟೊಂದು ಅಮೌಂಟ್ನ ಅಂತ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ, ನಮಗೂ ತುಂಬಾ ಕಷ್ಟ ಅಷ್ಟು ಅಮೌಂಟ್ನ ಬೇರ್ ಮಾಡೋಕ್ಕೆ. ಸೊ ನನ್ನ ಹಸ್ಬೆಂಡ್ ಇನ್ಶೂರೆನ್ಸ್ ಇತ್ತು, ಸೊ ಅದರಿಂದ ನಮಗೆ ಕವರ್ ಆಯಿತು. ಬಟ್ ಅಷ್ಟು ಅಮೌಂಟ್ ಇನ್ಶೂರೆನ್ಸ್ ಇರಲಿಲ್ಲ. ಸೊ ಅವ್ರು ಅದನ್ನು ಟಾಪಪ್ ಮಾಡಿಕೊಂಡ್ರು. ಅದಕ್ಕೆ ತುಂಬಾ ಅವರು ಕಷ್ಟಪಟ್ಟರು. ಯಾಕಂದರೆ ನಮಗೆ ಎಮರ್ಜೆನ್ಸಿ ಇದ್ದಾಗ ನಮಗೆ ಸಮಯಕ್ಕೆ ಯಾವುದೂ ಬೇಗ ಆಗೋದಿಲ್ಲ. ತುಂಬಾ ಅದಕ್ಕೆ ಅವರು ಪುಷ್ ಮಾಡಿದ್ರು ಅವ್ರ ಕಂಪ್ನಿನಲ್ಲಿ. ಸೊ ಅದರಿಂದ ನಮಗೆ ಟಾಪಪ್ ಸಿಕ್ಕಿದ್ರಿಂದ ಒಂದಷ್ಟು ಅಮೌಂಟ್ ನಮಗೆ ಇನ್ಶೂರೆನ್ಸಲ್ಲಿ ಕವರ್ ಆಯಿತು. ಅದು ಹೊರತು ನಾವು ಕೈಯಿಂದನೇ ಎಕ್ಸ್ಟ್ರಾ ಅಮೌಂಟ್ನ ನಾವು ಪೇ ಮಾಡಬೇಕಾಗಿ ಬಂತು. ಸೊ ಇಷ್ಟು ನಮಗೆ NICU ಬಗ್ಗೆ ಡೀಟೇಲ್ಸ್ನ ನಾನು ಹೇಳೋದಾದರೆ, ಸೊ ನಾನು ಬಯಸೋದೇನೆಂದರೆ, ಯಾವ ಮಕ್ಕಳು ಈ ಸಿಚುಯೇಷನ್ಗೆ, ಈ ಸ್ಟೇಜ್ಗೆ ಬರೋದು ಬೇಡ. ಎಲ್ಲ ಮಕ್ಕಳು ಆರೋಗ್ಯವಾಗಿ ಹುಟ್ಟಬೇಕು. ಯಾಕಂದರೆ ಯಾವ ಮಕ್ಳಿಗೂ ಈ ಒಂದು ನರಕಯಾತನೆ ಬೇಡ ಅಂತ ನಾನು ಬಯಸ್ತೀನಿ. ಸೊ ಅಟ್ಲೀಸ್ಟ್ ಕೆಲವೊಬ್ಬರಿಗೆ ಈ ವಿಷಯ ಗೊತ್ತಿರಲಿ, NICU ಅಂದರೆ ಏನು, ಅಲ್ಲಿ ಹೇಗೆ ನೋಡ್ಕೊತಾರೆ, ಹೇಗೆ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಇದು ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ಇದು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.